ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಏನಂತೀರ, ನಾಳೆ ನಡೆಯಲಿರುವ ಯಾವುದು ಎಕನಾಮಿಕ್ಸ್ ಎಕ್ಸಾಮ್ ಅಂದರೆ ಅರ್ಥಶಾಸ್ತ್ರ ಆಯಿತಾ, ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ಇಲ್ಲಿ ಒಂದು ವಿಡಿಯೋನ ತೆಗೆದುಕೊಂಡು ಬಂದಿದ್ದೇನೆ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ಹೆಲ್ಪ್ ಆಗಲಿದೆ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಇದೆ. ಕ್ವಶನ್ ನಂಬರ್ 1, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ದ ರೈಟ್ ಆನ್ಸರ್. Question number 2, utility is dash anta ide. Question number 2, right answer is subjectivity. Subjective is the right answer. Utility is subjective is the right answer. Question number 3, the functional relationship between input and output is called as dash. Question number 3, right answer is production function is the right answer. Question number 4, measuring the sum total of all factor payments will be called as dash. Question number 4, right answer is income method is the right answer. Question number 5, value of MPC lies between dash. Right answer is, my dear children, that is 0 and 1 is the right answer. That is question number 5. Fill in the blanks by choosing the correct answers from the brackets. Question number 6. The demand for a good moves in the dash direction of its price anta ide. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪೋಸಿಟ್ ಡೈರೆಕ್ಷನ್ಸ್. ಇಲ್ಲಿ 5 MCQsಗಳಾಯಿತು, 5 fill in the blanks, ನಂತರದಲ್ಲಿ 5 match the following ಇರುತ್ತೆ. In the long run all inputs are dash. Answer is variable is the right answer. Question number 8, price taking behavior is distinguishing characteristic of dash market. Question number 8, right answer is perfect competition is the right answer is perfect competition. Question number 9, dash are defined at a particular point of time. Right answer is stocks are defined as a particular point of time. Dash, the non-paying users of the public goods are known as dash. The non-paying, those are called free riders. Free riders. ಈಗ 10 ಪ್ರಶ್ನೆಗಳು ಕಂಪ್ಲೀಟ್ ಆಗಿ ಹೋಯಿತು. 11ನೆಯ ಪ್ರಶ್ನೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ, ಥರ್ಡ್ ಮೇನ್ ಕ್ವಶನ್ನು. ಈಗ 11 ABCDE ಎ ಕಾಲಮಲ್ಲಿದೆ, ಅದಕ್ಕೆ ಸರಿಯಾದದ್ದನ್ನು ನೋಡೋಣ. ಟೀಚರ್ ಅಂದರೆ ಸ್ಕಿಲ್ ಅಂತ ಅರ್ಥ. ಸರ್ವಿಸ್ ಆಫ್ ಟೀಚರು ಸ್ಕಿಲ್ಸ್. SMC, ಅದಕ್ಕೆ ಸರಿಯಾದ ಉತ್ತರ ಬಂದು ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಲೇಬರ್ ಅಂತ ಇದೆ, ಇದು ಕೂಡ ಎಲ್ಲರಿಗೂ ಕೂಡ ಗೊತ್ತು. ಒಬ್ಬ ಆಳು ಅಂದಮೇಲೆ ಅವನ ವೇಜ್ ಅಂತ, WAGE. ಎಕ್ಸೆಸ್ ಡಿಮ್ಯಾಂಡ್ ಅಂತ ಇದೆ, ಇದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಎಕ್ಸೆಸ್ ಡಿಮ್ಯಾಂಡ್ ಅಂತ ಹೇಳಿದರೆ ಏನಂತೀರ, ಲೀಡ್ಸ್ ಟು ರೈಸ್ ಇನ್ ಪ್ರೈಸ್ ಅಂತ. ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಕ್ಯಾಪಿಟಲ್ ಅಕೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೀಗೆ ನಾವು ನೋಡ್ತಾ ಹೋದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಎ ವರ್ಡ್ ಈಚ್ ಅಂತ ಇದೆ. ಯಾವುದ್ಯಾವುದು ಬರುತ್ತೆ ಇದರಲ್ಲಿ? ಎಕ್ಸ್ಪ್ಯಾಂಡ್ MRS ಅಂತ ಇದೆ, ಬಹಳ ಈಸಿ. ನೇಮ್ ದ ರಿಟರ್ನ್ಸ್ ಟು ಸ್ಕೇಲ್ ವೆನ್ ಔಟ್ಪುಟ್ ರೈಸ್ ಬೈ ಮೋರ್ ದೆನ್ 20% ಫಾರ್ ಎ 10% ರೈಸ್ ಇನ್ ಇನ್ಪುಟ್ಸ್ ಇದೆ. ವಾಟ್ ಈಸ್ ಪ್ರೈಸ್ ಫ್ಲೋರ್? ರೈಟ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ಸ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಇದೆ. ಇನ್ಕಮ್ ಟ್ಯಾಕ್ಸ್ ಇಂದ್ಕೊಂಡ್ರೆ ಏನೂ ಅಲ್ಲ, ಅದೇನೋ ಭಾಳ ಈಸಿ, ಅವೆಲ್ಲ ಬರೀತೀರ ನೀವೆಲ್ಲ. ಈಗ ಪಾರ್ಟ್ ಬಿ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ 20 ಅಂಕಗಳು ಕಂಪ್ಲೀಟ್ ಆಯಿತು. ಹಾಗಿದ್ರೆ ಪಾಸ್ ಆಗಲಿಕ್ಕೆ ಎಕನಾಮಿಕ್ಸು 24 ಅಂಕಗಳು ಬೇಕು. ಯಾರೆಲ್ಲ ಪಾರ್ಟ್ ಎಯಿಂದನೇ ನಾನು ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡು ಆ ಒಂದು ಕನಸಿನಲ್ಲಿ ಹೋಗ್ತಿರೋ, ದೋಸ್ ಆರ್ ಮೂವಿಂಗ್ ವಿತ್ ದಟ್ ಡ್ರೀಮ್, ಏನು ಆ ಕಡೆ ಈ ಕಡೆ ಕೇಳಿ ಪಾರ್ಟ್ ಎ ಬರೆದು ಪಾಸಾಗಿಬಿಡ್ತೀನಿ ನಾನು ಅಂತ ಪ್ರೀತಿಯ ವಿದ್ಯಾರ್ಥಿಗಳೇ, ರ್ಯಾಂಕ್ ಸ್ಟೂಡೆಂಟ್ ಕೈಯಲ್ಲೂ ಕೆಲವೊಮ್ಮೆ ಅದು ಔಟ್ ಆಫ್ ಮಾರ್ಕ್ಸ್ ತೆಗಿಲಿಕ್ಕೆ ಅಲ್ಲಿ ಆಗಲ್ಲ. ಯಾಕಂದರೆ ಸಂಪೂರ್ಣವಾಗಿ ಕಾರ್ನರ್ ಟು ಕಾರ್ನರ್ ಈಚ್ ಲೈನ್ ದೇ ಶುಡ್ ರೀಡ್
then only they can write these answers, these main questions. Either MCQs ಯಾವುದಪ್ಪ ಅದು fill in the blanks or match the following. 15 ಪ್ಲಸ್ 1 mark 5 questions, ಟೋಟಲ್ 20 ಆಗಿರುತ್ತೆ. ಪಾರ್ಟ್ ಬಿ ನೋಡಿ ಎನಿ 6 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ ಏನದು 2 marks. ಇಲ್ಲಿ ಬಜೆಟ್ ಸೆಟ್ ಆ್ಯಂಡ್ ಬಜೆಟ್ ಲೈನ್ ಅಂತ ಇದೆ. ಎರಡರ ಡಿಫ್ರೆನ್ಸು 2 ಪಾಯಿಂಟ್ಸು ಇಲ್ಲಿ ಬರೀಬೇಕಾಗತ್ತೆ. ಆಮೇಲೆ ಆವ್ರೇಜ್ ಪ್ರಾಡಕ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಆವ್ರೇಜ್ ಪ್ರಾಡಕ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಪ್ರಾಡಕ್ಟ್, ಇದು ಸಪ್ರೇಟಾಗಿ ಬರೀಬೇಕು. ಪ್ರತಿಯೊಂದಕ್ಕೂ ಕೂಡ ಒಂದು ಅಲ್ಲಿಗೆ 2 marks ಆಯಿತು. ಗಿವ್ ದ ಮೀನಿಂಗ್ ಆಫ್ ಇದನ್ನೆಲ್ಲ ನಿಮ್ಗೆ ಅರ್ಥ ಮಾಡ್ಕೊತೀರಲ್ವ. ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಕನ್ಸ್ಯೂಮರ್ ಏನಪ್ಪ ಅದು ಕ್ಯಾಪಿಟಲ್ ಗೂಡ್ಸ್, ಇದು ಭಾಳ ಈಸಿಯಾಗಿ ಇರುವಂಥದ್ದು. ಹಾಗೂ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ಸಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮೆಟೀರಿಯಲಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಎಕ್ಸಾಮಿಗೆ 100% ಬರುವಂತಹ ಪ್ರಶ್ನೆಗಳನ್ನೇ ಕೊಟ್ಟಿರ್ತೇನೆ. ಎಕ್ಸಾಮಿಗೆ ಬರುವಂಥ 100% ಪ್ರಾಬ್ಲಮ್ಸ್ಗಳನ್ನು ಕೊಡ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಂಡು ಏನಾದರೂ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದು ಒಳ್ಳೆಯವರಾಗಿ ಒಳ್ಳೆಯ ಕಾಲೇಜನ್ನು ಸೇರಿ ಜೀವನವನ್ನು ರೂಪಿಸಿಕೊಳ್ಳೋದು ಕಲೀರಿ, ಆಯಿತಾ. ಈಗ ಎಕ್ಸಾಮ್ 1 ಆಯಿತು, ಎಕ್ಸಾಮ್ 2, ದಿಸ್ ಈಸ್ ದ ಲಾಸ್ಟ್ ಆ್ಯಂಡ್ ದ ಫೈನಲ್ ಮ್ಯಾಚ್. ಇದು ಕೊನೆಯ ಮ್ಯಾಚು, ಆಯಿತಾ. ಎಂಟ್ರಿ ಹೊಡಿಬೇಕು ಜೀವನದಲ್ಲಿ ಅಂದರೆ ಇಲ್ಲಿ ಸ್ವಲ್ಪ NC ಅನ್ನೋರೆಲ್ಲ ಪಾಸ್ ಆಗಬೇಕು. ಏನು ಇಂಪ್ರೂವ್ಮೆಂಟಿಗೆ ಬಂದವರೆಲ್ಲ ಡಿಸ್ಟಿಂಕ್ಷನ್ ಲೆವೆಲ್ಗೆ ಅಂಕಗಳನ್ನು ಹೊಡ್ಕೊಂಡು ಅಥವಾ ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿಬೇಕಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಸದಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್. ನೋಡಿ, ಇದು ಪಾರ್ಟ್ F ಬರೆಯೋ ಅವಶ್ಯಕತೆ ಇರಲ್ಲ ತಗೊಳ್ಳು. ದಿಸ್ ಈಸ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಓನ್ಲಿ. ಕಣ್ಣು ಅದು ಇದು ಏನಾರ ಪ್ರಾಬ್ಲಮ್ ಇದ್ದು ಬಂದಿರ್ತಲ್ಲೋ ಅಂತಹ ವಿದ್ಯಾರ್ಥಿಗಳಿಗಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.